ಧನುರ್ ರಾಶಿ 2026 ಹೇಗಿರುತ್ತೆ? 2025ರಲ್ಲಿ ಬಹಳ ಕಷ್ಟಪಟ್ಟಿದ್ರಿ. ನಿಮ್ಮ ರಾಶಿಯಲ್ಲೇ 4 ಗ್ರಹಗಳು. ಈ ರಾಶಿಗೆ ಗುರುವಿನ ವೀಕ್ಷಣೆ ಬೇರೆ, ಆದರೆ ವಕ್ರಿಯಾಗಿದೆ, ಅಂದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. 4ನೇ ಮನೆಯಲ್ಲಿ ಶನಿ, ಸ್ವಲ್ಪ ಮಟ್ಟಿಗೆ ಕುಟುಂಬ ನಿಮಗೆ ವಿರೋಧ ಆಗ್ತಕ್ಕಂಥದ್ದು. 3ನೇ ಮನೆಯಲ್ಲಿ ರಾಹು, ಸ್ವಲ್ಪ ಮಟ್ಟಿಗೆ ನಿಮ್ಮ ಅಣ್ಣ ತಮ್ಮಂದರು ಅಥವಾ ನಿಮ್ಮ ನೆರೆಹೊರೆಯವರು ನಿಮ್ಮ ಮೇಲೆ ಒಂದು ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಹೇಳ್ತೀವಿ, ಸ್ವಲ್ಪ ಶತ್ರುಗಳ ರೀತಿ ನೋಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆದರೆ ನಿಮ್ಮ ರಾಶಿಯಲ್ಲಿ 4 ಗ್ರಹಗಳು ಏನೇ ಆದರೂ ಕೂಡ ವಿಜಯ ಪತಾಕೆ 2026 ನಿಮ್ದಾಗಿರುತ್ತೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ನಿಧಾನ ಬಂದರೂ ಕೂಡ ಬಂದೇ ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಚಂದ್ರ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ ಒಂದು ಬಿಟ್ರೆ ಎಲ್ಲಾ ವಿಚಾರಗಳು ಉತ್ತಮವಾಗಿದೆ. ಧನುರ್ ರಾಶಿಯವರು ಅದೃಷ್ಟವನ್ನ ಬರಲಿಕ್ಕೆ ಒಂದು ಕೆಂಪು ದಾರ, ಯಾಕಂದ್ರೆ ನವಮಾಧಿಪತಿಯಾಗಿರ್ತಕ್ಕಂಥ ಅಲ್ಲಿ ವಿಚಾರದಲ್ಲಿ ನಾವು ತಗೊಂಡಾಗ ಅಲ್ಲಿ ಸೂರ್ಯ ಅಂತ ಬಂದು ಪಂಚಮಾಧಿಪತಿಯಾಗಿರ್ತಕ್ಕಂಥ ಮಂಗಳ ಎರಡನ್ನೂ ತಗೊಂಡಾಗ ಕೆಂಪು ದಾರ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ. ಹಾಗೆ 12ನೇ ಮನೆ ಆಗಿರ್ತಕ್ಕಂಥ ವೃಶ್ಚಿಕನೂ ಕೂಡ ನಿಮಗೆ ನೆಗೆಟಿವ್ ಅನ್ನ ಹೋಗ್ಲಾಡಕ್ಕೆ ಸ್ವಲ್ಪ ಧೈರ್ಯದಿಂದ ಮುಂದೆ ಹೋಗಕ್ಕೆ ಒಂದು ಕೆಂಪು ದಾರ ಗುರುವಾರ ದಿವಸ ಕಟ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ.